ಇದು ರಿಯಲಿ ಬಂಗಾರ ಅದ. ನಂಗಾರ ಖುನ ಇಲ್ಲ. ನಾ ನೋಡಿ ಫಸ್ಟ್ ಟೈಮ್ ಇಟ್ಟು ಬಂಗಾರ ಕೈದಾಗ ಹಿಡಿದೆ ನೋಡ್ರಿ. ನಾ ಕೈದಾಗ ಉಂಗುರ್ ಸುದ್ದಿ ಹಾಕೊಂಡಿಲ್ಲ. ಯಾರು ಕೊಂಡಿ ನೋಡ್ರಿ, ನಿಮ್ಮ ಮುತ್ಯ ನಿಮ್ಮ ಆಯ ಎಲ್ಲರೂ ಹಿಂದೂ ಹಿಂಗೆ ಬಸ್ಸಿದ ಹಾಕಿ ಯಾಕೆ ಬಂದೆ ಹೈದ್ರಾಬಾದ್. ನಿಮ್ಗೆ ಎಲ್ಲರಿಗೂ ಕುತೂಹಲ ಅದಲ್ಲ, ಸೊ ಟೆನ್ಷನ್ ತೊಗೊಳೋದಿಲ್ಲ. ಸೊ ಆ ಕೆಲಸಕ್ಕೆ ಫ್ರೀ ಬಿಟ್ಟೇವು. ಇದು ಬಂದ್ಯಾಕೆ ಬೀಳಲ್ಲ, ಏನು ಚಾಲು ಹಾಕಿರಲ್ಲ, ಏನಾಗಿಲ್ಲ. ಒಂದು ಗಾಡಿ ಅವನಿಗೆ ಬಿಟ್ಟೇವು. ಅವಂದು ಏನದ ಈಗ ಎಲ್ಲ ಮಾಡಿಸ್ತಾನೆ, ಹೈದ್ರಾಬಾದ್ ತಿರುಗಿಸ್ತಾನೆ, ಎಲ್ಲ ಮಾಡ್ತಾನೆ. ಅವ್ನು ಹೇಳಿದ ಪ್ರಕಾರ ಮಂದಿಗೆ 2000 ಕೊಡಪ್ಪ, ನೀವು ಒಂದು 500 ಕಮ್ಮಿ ಕೊಟ್ಟು ಊರ್ ಗ್ಯಾಂಗ್ ಅದ. ಅಜಯ್ ಪಟೇಲ್ ಅದು ಸಾಕರ್ ಪುಡಿ ನಡೆದೇವು ಎಲ್ಲರೂ. ಸೊ ನೋಡ್ರಿ ಎಲ್ಲ ಸ್ಪೆಷಲ್ ಆಗದ. ಇನ್ನೂ ಒಂದು 5 ಐಟಮ್ ಕರೆ ಪ್ಲೇಟ್ ತುಂಬಲತ್ತದಿಲ್ಲ ನಮ್ಮ ಹಾಕಿರ್ಲಿ. ಸೊ ನಮಸ್ಕಾರ ರೀ ಎಲ್ಲ ಶರಣರಿಗೆ. ಎಲ್ಲಿಗೆ ಇವತ್ತು ನಡೆದ ನೋಡ್ರಣ ಹೈದ್ರಾಬಾದ್. ಸೊ ನಮ್ಮ ಗಾಡಿ ಒಯ್ಲತ್ತಿಲ್ಲ, ಸೊ ಬಸ್ಸಿಗೆ ಹೋಗೋ ಪ್ಲ್ಯಾನ್ ಇತ್ತು. ಸೊ ನಮ್ದು ವಿಕ್ಕೆ ಅಂದರು ನಮ್ದು ಗಾಡಿ ಅಣ್ಣ ತೊಗೊಂಬರ್ರಿ ಅಂದ ಕಡೆಯಿಂದ. ಸೊ ಪಲ್ಸರ್ 125 ಏನದ 19 ಮಾಡಲ್ ಗಾಡಿ ಇದೆ. ನಾವು ತೊಗೊಂಡು ಇವತ್ತು ಹೈದ್ರಾಬಾದ್ ನಡೆದೆವು. ಯಾಕೆ ನಡೆದೆವು ಏನಿಲ್ಲ ಮುಂದೆ ಹೇಳ್ತೀನಿ. ಸೊ ಲೇಟ್ ಆಗ್ಯದ, ಫಟಾಫಟಾಗಿ ಇಲ್ಲಿಂದು ಬಿಡರಿ, ಮುಂದಿನ ಅಪ್ಡೇಟ್ ಮುಂದೆ ಕೊಡ್ತಾ ಇರ್ತೆ. ಸೊ ಇವಾಗ ಮುರ್ಕಿಗೆ ಬಂದೆವು. ಸೊ ಮುರ್ಕಿಯಾಗ ಏನಂತಾರ ಎಣ್ಣೆ ಹಾಕೊಳ್ತೀವಿ ಗಾಡಿಯಾಗ. ಯಾಕಂದ್ರೆ ನಮ್ಮ ಪ್ರಶಾಂತು ಎಣ್ಣೆ ಹಾಕೊಟ್ಟಿಲ್ಲ ಗಾಡಿಯಾಗ. ನಾವು ಗಾಡಿ ಇರೋದೇವು, ನಮಗೆ ಹಸು ನೋಡ್ರಿ 500 ರೂಪಾಯಿ ಚುನ್ನ. ಹಿಂಗದ ಪರಿಸ್ಥಿತಿ. ಸೊ 500 ರೂಪಾಯಿ ಹಾಕೊಂಡು 550 ರೂಪಾಯಿ ಎಣ್ಣೆ ಹಾಕ್ಕೊಂಡಿದ್ದೆವು. 5 ಲೀಟರ್ 5 ಲೀಟರ್ ಬಂದದ ಎಣ್ಣೆ. ಸೊ ನೋಡ್ರಿ. ಸೊ ಇವಾಗ ನಾ ಎಲ್ಲಿ ಬಂದೆ ಗೊತ್ತಾ, ಜಸ್ಟ್ ಬಂದು ಅವ್ರಾಗ 25 ಮಿನಿಟ್ದಾಗ ಅವ್ರಾಗ ಬರ್ತೇವೆ. ಸೊ ನೋಡ್ರಿ. ಸೊ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಸರ್ಕಲು. ಸೊ ಈ ಸರ್ಕಲ್ ಏನಂದ್ರೆ ಯಾವತ್ತಾದರೂ ದೊಡ್ಡದಾಗಿ ನಿರ್ಮಾಣ ಆಗಬೇಕು. ಸೊ ಪ್ರಭುತ್ ಚವ್ಹಾಣ್ ಅವರಿಗೆ ನಾನೊಂದು ಮನವಿ. ಯಾಕಂದ್ರೆ ಡಾಕ್ಟರ್ ಚನ್ನಬಸವ ಪಟ್ಟದೇವರು ಕನ್ನಡದ ಪಟ್ಟದೇವರು ಅಂತ ಹೆಸರಿಟ್ಟರೆ. ಸೊ ಅವ್ರದ್ದು ಏನದಲ್ಲ ಈ ಸರ್ಕಲು ನಿರ್ಮಾಣ ಆಗಬೇಕು. ಸೊ ನಾವಿಲ್ಲಿಂದ ಈಗ ಹೈದ್ರಾಬಾದ್ ಹೋಗ್ಬೇಕು. ನಿಮ್ಗೆ ಬೀದರ್ ಅಂದ್ರೆ ಶಾಪುರ್ ಗೇಟ್ ಬೈಪಾಸು, ಚಿಕ್ಕಪೇಟೆ ಬೈಪಾಸಿಂದ ನಾವು ಹೈದ್ರಾಬಾದ್ಗೆ ನಡೆದೆವು. ಸೊ ಗಾಡಿ ಎಕ್ಸ್ಪ್ರೆಸ್ ಆದರೂ ಚಲೋ ಅದ. ಸೊ ನೋಡ್ರಿ ಮುಂದೆ ಹಂಗೆ ಅವರೇಜ್ ಕೊಡ್ತದೇನಿಲ್ಲ. ನಾ ಫಸ್ಟ್ ಟೈಮ್ ಇಷ್ಟು ಲಾಂಗ್ ಅಂದ್ರೆ ಪಲ್ಸರ್ ಹೋಗ್ಲತ್ತೀನಿ ಫಸ್ಟ್ ಟೈಮು. ಜಸ್ಟ್ ಬೀದರ್ ರೀಚ್ ನೋಡ್ರಿ ಬೈ. ಚಿಕ್ಕಪೇಟದ ಹೋಗ್ತದ ಗಟ್ಟಿಗೆ ನಾವು ಇಲ್ಲಿಂದ ಹೋಗ್ಬೇಕೀಗ. ಗಟ್ಟಿಗೆ ಹೋಗಿ ಸೀದಾ ಬೀದರ್ ರೀಚ್ ಆಗಿದೆ. 1 ಗಂಟೆ ಚಳಿ ಭಾಳ ಭಯಂಕರ ಅವ್ರಿ. ಚಳಿ ಬಗ್ಗೆ ಏನು ಹೇಳಿದೆ ಅವನ, ಎಷ್ಟು ಚಳಿ ಅವ ಯಪ್ಪ. ಸೊ ಇವಾಗೆಲ್ಲ ಟಿಫಿನ್ ಮಾಡ್ಲಕ್ಕಂಥೇಳಿ ನಿಂತಿದೆ. ಸೊ ಜಸ್ಟ್ ಈಗ ಏನರ ಒಂದು ಟಿಫಿನ್ ಮಾಡ್ಕೊಂಡು ಮತ್ತಿಲ್ಲಿಂದ ನೆಕ್ಸ್ಟು ಬಿಡರಿ. ಸೊ ಮಾರಿ ತೋರ್ಸ್ಲಾಕ ಚಳಿ ಮಾತ್ರ ಭಾಳ ಡೇಂಜರ್ ಇದ್ದು. ಏನು ಚಳಿ ಹೇಳರಿ ಏನಿಲ್ಲ, ಸಮಾಧಾನ ಹೊಂಟಿಲ್ಲ ನೋಡ್ರಿ. ಎಷ್ಟು ಹೋಯ್ತೇವನಿಲ್ಲ ಹೈದ್ರಾಬಾದ್ಕ ನೋಡ್ರಿ. ಸೊ ಚಳಿ ಹಿಂಗೆ ಆಗ್ಲತ್ತವ, ಇಡ್ಲಿ ತಿನ್ಲಾಕ ಸದ್ಯ ಮೈ ನಡಗ್ಲತ್ತದ, ಆ ಥರ ಚಳಿ ಆಗ್ಲತ್ತವ ಇವತ್ತು. ಸೊ ಇಡ್ಲಿ ತಿನ್ನತ್ತಿದ್ದೆವು ಟಿಫಿನು. ಸೊ ಬರ್ರಿ ಚಳಿರ ಭಾಳ ಭಯಂಕರ ಆಗ್ಲತ್ತವ, ಮೈಗೆ ನಡುವೆ ಹೊಕ್ಕ್ಯದು. ಸೊ ಈಗ ಒಂದು ಹೈದ್ರಾಬಾದ್ ಹವೆ ಮೇಲೆ ಬಂದು ಜರ ನಿಂತಿದೆ ಮೈದಾಗ ಚಳಿ ಹೊಕ್ಕ್ಯಾವ. ಅದ್ರ ಕಡೆಯಿಂದ ಬಿಸಿಲು ಕಾಸ್ಕೊಂಬರಿ ಜರ ಅಂಥೇಳಿ ಬಿಸಿಲಿಗೆ ಒಂದು 10-15 ಮಿನಿಟು ನಿಂತು ಹೋಗೋಣ ಅಂತೇಳಿ ನಿಂತಿದೆ. ಚಳಿ ಇಟ್ಟು ಭಯಂಕರ ಹೊಕ್ಕ್ಯಾವ ಮೈದಾಗ. ಮುಂಜಾನೆ 7:30 8ಕ್ಕೆ ಬಿಟ್ರಿ ಭೀ ಚಳಿ ಮಾತ್ರ ಕಂಡಪಟ್ಟಿ ಅವ. ಅದ್ರ ಕಡೆಯಿಂದ ಒಂದು 10-15 ಮಿನಿಟ್ ನಿಂತು ಕಾಸ್ಕೊಂಡು ಹೋಗೋಣ ಅಂತೇಳಿ. ಸೊ ನೋಡ್ರಿ ನಮ್ಮ ಅಂಬಾರಿ ಜಾಗದಾಗ ಬರೀ ಅಂಬಾರಿ ಅಂತ ಬರ್ತದೆ. ನಮ್ಮ ಅಂಬಾರಿ ಜಾಗದಾಗ ಇದು ನಮ್ಮ ತಮ್ಮರ್ದು ನಮ್ಮ ಔಷಧಿ ಮಕ್ಕಂದು ಒಂದು ಗಾಡಿ ಇದೆ. ಇದು ಹೈದ್ರಾಬಾದ್ ಕೊಡೋದು, ಅದಕ್ಕೆ ಇದು ತೊಗೊಂಡು ಹಿಡಿದೆ. ಇಲ್ದ್ರನ್ನ ಆ್ಯಕ್ಚುಲಿ ಹೇಳಕ್ಕಂದ್ರೆ ಬಸ್ಸಿಗೆ ಪ್ಲ್ಯಾನ್ ಮಾಡಿದ್ದೆ ಬೈ ಹೋಗೋದು. ಸೊ ಅಂದ್ರೂ ಚಲೋದ ಒಂದು ರೈಡ್ ಎಕ್ಸ್ಪೀರಿಯನ್ಸ್ ಸಿಕ್ತು ಅಂತೇಳಿ ಮಾಡ್ಲತ್ತಿದೆ. ಸೊ ಇನ್ನು ಇಲ್ಲಿಂದ ನಾವು ಹೋಗಬೇಕು, ಇನ್ನು 40 ಕಿಲೋಮೀಟ್ರು. ಸೊ ಇವಾಗ ಒಂದು ಟೀ ಬ್ರೇಕ್ ಹಾಕಾರಂತೇಳಿ ಇಲ್ಲಿ ಚಾಯ್ ಭಾರಿ ಸಿಕ್ತು ಅಂತ, ಇರಾನಿ ಚಾಯ್ ಅಂತ. ಸೊ ಇಲ್ಲಿ ಹಮೇಶನೇ ಇಲ್ಲ, ಯಾವಾಗ ಭೀ ಬಂದರೆ ಇಲ್ಲ. ಸೊ ಇಲ್ಲೇ ನಿಂದಿರ್ತೇವೆ ಟೀಕೊಂಡು. ಮತ್ತು ಇನ್ನೊಂದು 10-15 ಮಿನಿಟ್ ಆದಮೇಲೆ ಒಂದು ಸಣ್ಣ ಬ್ರೇಕ್ ತೊಗೊಂಡಾಗ ಆಯ್ತು ಅಂತೇಳಿ ನಿಂತಿದೆ. ಮತ್ತು ಇಲ್ಲಿಂದ ಹೋಗರಿ. ಇವಾಗ ಒಂದೇ ಪ್ರಾಬ್ಲಮ್ ಅಲ್ಲತ್ತ ರೀ ಬೈಕ್ನಾಗ ಏನಂದ್ರೆ ಇವು ಸೈಡ್ ಮಿರರ್ ಇಲ್ಲ ರೀ. ನಂಗೆ ಸೈಡ್ ಮಿರರ್ ಇಲ್ಲದೆ ಗಾಡಿ ನಡೆಸಿ ಅಭ್ಯಾಸ ಇಲ್ಲ. ಸೊ ಹಿಂದೆ ಸಡನ್ಲಿ ಯಾರ ಬಂದ್ರು ಅಂದ್ರೆ ಸೊ ನೋಡೋಕ್ಕಾಗಲ್ದು. ಸೊ ಯಾರು ಭೀ ನೀವು ಬೈಕ್ ಓಡ್ಲತ್ತಿಲ್ಲ ಸೈಡ್ ಮಿರರ್ ಇಲ್ಲದೆ ಗಾಡಿನ ಓಡಿಸ್ಬೇಡ್ರಿ. ಯಾಕಂದ್ರೆ ಇವಾಗ ಶೋಕಿಲ್ ಹಚ್ಚನ್ ಕಾಣತ್ತದು ತಮ್ಮು. ಬಟ್ ನನಗೆ ಭಾಳ ಪ್ರಾಬ್ಲಮ್ ಆಗ್ಲತ್ತದು ಗಾಡಿ ಸಿಟಿದಾಗಾರ ಭಾಳ ಪ್ರಾಬ್ಲಮ್ ಆಯ್ತು ಅಂತ ತಿಳ್ಕೊರಿ. ಸೊ ಮತ್ತೇನೆಲ್ಲ ಚಾಯ್ ಕೊಂಡು ಒಂದು ರೆಸ್ಟ್ ಮಾಡಿ ಮತ್ತೆ ಇಲ್ಲಿಂದ ಮುಂದೆ ಅಪ್ಡೇಟ್ ಕೊಡ್ತೀನಿ. ಸೊ
ಚಾಯ್ ಒಂಥರ ಕುಡ್ಲಕ್ಕಿಲ್ಲ ಮಜಾ. ಸೊ ಯಾವ ಥರ ಚಾಯ್ ಕೊಡ್ತಾರ ಯಾವ ಥರ ಇಲ್ಲ ನೋಡಿ. ಇದು ಇರಾನಿ ಚಾಯ್. ಚಾಯ್ ಇಲ್ಸಿವೆ ನಮಗೆ ಒಟ್ಟು ಚಾಯ್ ಇಲ್ಲಾಂದ್ರೂ ಒಂದಿನ ಭೀ ನಡೆಯಲ್ಲಂತ ಹಂಗೆ ಅರ್ಥದ. ಸೊ ಎಷ್ಟು ಇಲ್ಲೂ ರಿಂಗ್ ರೋಡಿಗೂ ರೋಡ್ ಒಂದು ಮಾಡತ್ತವ. ಸೊ ಒಂದು ಜರ ಭಾಳ ಟ್ರಾಫಿಕ್ ಇರ್ತದೆ, ಯಾಕಂದ್ರೆ ಈಗ ಸದ್ಯಕ್ಕೆ ರೋಡ್ ಕಂಡೀಷನ್ ಎಲ್ಲ ನಡ್ಲಿತ್ತಲ್ಲ. ಸೊ ಸ್ವಲ್ಪ ಹತ್ತೈದು ಜರ ಟ್ರಾಫಿಕ್ಕೇ ಜಾಸ್ತಿ ಇದೆ ಅಂತ ತಿಳ್ಕೊರು. ಪೈಲೆ ಇಷ್ಟು ಇರ್ತಿಲ್ಲ ಹೈದ್ರಾಬಾದ್ಗೂ. ಭಾಳ ಟ್ರಾಫಿಕ್ಕು. ಎಷ್ಟಿಲ್ಲ ಅಂದ್ರೆ ನಂಗೆ 1 ಅವರ್ 1.5 ಗಂಟೆ ಲೇಟ್ ಆಗ್ಯದ ಅಂತ ತಿಳ್ಕೊರಿ. ಸೊ ಹಿಂಗೆ ಚಾಯ್ ಹಿಂಗೆ ಕಪ್ಪಿನ ಹಾಕಿ ಯಾರ್ಯಾರು ಕೊಂಡಿ ನೋಡ್ರಿ, ನಿಮ್ಮ ಮುತ್ಯ ನಿಮ್ಮ ಆಯಾ ಎಲ್ಲರೂ ಹಿಂದಕ್ಕೂ ಹಿಂಗೆ ಬಸ್ಸಿಗೆ ಹಾಕಿ ಹಿಂಗೆ ಚಸ್ಕಾ ಚಾಯ್ ಕುಡಿತೀವಿ. ಕುಚ್ ಬಿ ಇಲ್ಲಿಂದ ಒಂದು ಚಾಯ್ 20 ರೂಪಾಯಿ ನೋಡ್ರಿ. 20 ರೂಪಾಯಿ ಒಂದು ಚಾಯ್ ಅದ. ಸೊ ಅಲ್ಲಿ 25 ಬೋರ್ಡ್ ಹಚ್ಚಾರ, ಬಟ್ಟು 20ಗೆ ಕೊಡ್ಲತ್ತಾರ. ಸೊ ಯಾರು ಕನ್ಫ್ಯೂಸ್ ಆದರು. ಸೊ ಇಲ್ಲಿ ನೋಡ್ರಿ ಹೈವೇ ಜಸ್ಟ್ ರಿಂಗ್ ರೋಡ್ ಏನದಲ್ಲ. ಸೊ ಇದ್ರ ಬಾಜುನೇ ಇಡ್ತು ಇರಾನಿ ಚಾಯ್ ಅಂತೇಳಿ. ಸೊ ಚಲೋ ಕ್ವಾಲಿಟಿ. ಇಲ್ಲಿ ಚಾಯ್ ಕೊಂಡೆ ಅಂದ್ರೆ ಒಂದು ಸಲ ಮೈಂಡ್ ಏನದ ಫ್ರೆಶ್ ಆಯ್ತದೆ ತಿಳ್ಕೊಂಡು. ಚಾಯ್ ಜ್ಯೂಸ್ ಎಲ್ಲ ಥರ ಸಿಗ್ತದೆ ಇಲ್ಲಿ. ಸೊ ಅಂದ್ರೆ ಇಲ್ಲಿಂದ ನಿಂತೇವೆ ಅಂದ್ರೆ ಇಲ್ಲೇ ನಿಂದಿರ್ಬೇಕು ನೋಡ್ರಿ. ಇದ್ರ ಬಾದ್ ನಿಂದ್ರದಾಗ ನೀವು ಒಳಗೆ ಸಿಟ್ಟಿದಾಗ ಅಂತಿಕೋರಿ ಭಾಳ ಪ್ರಾಬ್ಲಮ್ ಆಗ್ತದೆ. ಇಲ್ಲೇ ನಿಂದಿರ್ಬೇಕು. ಏನು ನಿಂದ್ರೆ ಬಂದಿದೆ. ಸೊ ಕಮ್ಸೆ ಕಮ್ಮು 2 ಕಿಲೋಮೀಟರ್ದಿಂದ ನೋಡ್ಕೋತ ಬಂದಿದೆ. ಎಂಥ ಗಾಡಿ ಇತ್ತೋ ಏನಿಲ್ಲ ಸಮಾಧ ಬರಲ್ಲ. ಅದಕ್ಕೆ ನಂಗೂ ಬಜಾಜ್ ಗಾಡಿ ಏನದಲ್ಲ ಇವು ಪಸಂದೇ ಬರಲ್ಲ ನೋಡ್ರಿ. ರೋಜ್ ಆತೆ ಹೈ ಇಸ್ ಉಮ್ಮೀದ್ ಪೆ ಆಜ್ ಜೀತೆಂಗೆ ಕಲ್ ಜೀತೆಂಗೆ ಪರ್ಸು ಜೀತೆಂಗೆ ರೋಜ್ ಹಾರ್ತೆ ಹೈ. ಎಷ್ಟು ಭೀ ಅಂದವ್ರು ಒಂದು 10 ಮಿನಿಟ್ದಾಗ ಪೂರಾ ಆಯಿಲ್ ಏನದಲ್ಲ ಇದ್ರ ಹಾಕ್ಬೇಕು. ಸೊ ಇಂಥ ಗಾಡಿ ಇಡ್ತಾವ. ಸೊ ನಮ್ದು ಬೈಕೇ ನಮಗೆ ಚಲೋ ಅದ ರೀ. ನಮ್ಮ ಸ್ಪ್ಲೆಂಡ್ರೇ ನಮ್ದು ಅಂಬಾರಿನೇ ಭಾರಿ ಇದೆ ನಮಗೆ ನೋಡ್ರಿ. ಕ್ಲೈಮೇಟ್ ಏಟ್ ಬೆಸ್ಟ್ ಅದ. ಜುಬ್ಲಿ ಹಿಲ್ಸ್ ನೋಡ್ರಿ ಮಸ್ತ್ ಕ್ಲೈಮೇಟ್ ಅದ. ಹೈದ್ರಾಬಾದ್ ರೀಚ್ ಆಗ್ತೀವಿ ಆಗಿನೇ ಜಸ್ಟ್ ಇನ್ನ 25 ಕಿಲೋಮೀಟರ್ ಹೋಗಬೇಕು. ಅದಕ್ಕೆ 38 ನಿಮಿಷ ತೋರ್ಲತ್ತದ ನೋಡ್ರಿ ಹೈದ್ರಾಬಾದ್ ಕ್ಲೈಮೇಟು. ಬಟ್ ಕೆಲವೊಂದು ಏರಿಯಾ ನಮ್ಮ ಉತ್ತರ ಕರ್ನಾಟಕ ಡೆವಲಪ್ ಆಗಿಲ್ಲ ರೀ. ಹೈದ್ರಾಬಾದ್ ಆಗಿ ನೋಡ್ರಿ ಗುಲ್ಬರ್ಗ ಡೆವಲಪ್ ಆದ್ರೆ ಭಾಳ ಭಾರಿ ಇದೆ ನೋಡ್ರಿ. ನಾನು ದೊಡ್ಡ ದೊಡ್ಡ ಬಿಲ್ಡಿಂಗು ಏನು ನೋಡ್ರಿ ನಿಂತು ನಮ್ಮ ಸುತ್ತಮುತ್ತ ಉತ್ತರ ಕರ್ನಾಟಕ ಬೀದರ್ ಗುಲ್ಬರ್ಗ ಎಲ್ಲ ಪರ್ಗಳಿಗೆ ಹುಡುಗರಿಗೆ ಮಾಡಿ ತಿಂಬೋರಿಗೆ ಹೈದ್ರಾಬಾದ್ ಬಿಟ್ಟು ಬೇರೆ ಆಪ್ಷನ್ ಇಲ್ಲ. ಹೈದ್ರಾಬಾದ್ ಬೆಂಗಳೂರು ಇಲ್ಲ ಪುಣೆ ಜಾಸ್ತಿ ಹೈದ್ರಾಬಾದೇ. ನಿಮಗೇನು ಅನಿಸ್ತದ ಕಾಮೆಂಟ್ ಮಾಡಿರಿ. ನೀವು ಹೈದ್ರಾಬಾದ್ಗೆ ಯಾರು ನೋಡತ್ರ. ಸೊ ಇದೊಂದು ಹುಡುಗಿನೇ ಓಡಿಸ್ತದ ನೋಡ್ರಿ ಗಾಡಿ ಅದ್ರ. ಸೊ ನೋಡ್ಬೋದು ನೀವು ಕಂಟ್ರ ಗಾಡಿ ಓಡಿಸ್ಲತ್ತದ. ಇವರ ಕಣ್ಣಿಗೆ ಖರೀದಿ ಮಾಡ್ತೀವಿ. ಮಂತ್ರದಿಂದ ಓಡಿಸೋದಾಗಲ್ಲ. ಕುರಿಗಳು ಗಾಡಿ ತೊಗೊಳ್ತೀವಿ ಅಂತಾವ ಏನು ನೋಡ್ರಿ. ಮೈದಲ್ಲಿ ಬಂದು ರೀಚ್ ಅದ ನೋಡಿ ಬೈ ಮೆಹಂದಿಪಟ್ಟಣ 2-3 ಕಿಲೋಮೀಟರ್ ನಮ್ಮವ್ರ ಅಭಿಷೇಕ್ ಮನೆಗೆ ಹೋಗ್ತೇವೆ. ಪ್ರಭಾಕರ ನಾನು ವೇಟ್ ಮಾಡ್ಲತ್ತಾರ. ಸೊ ಅವ್ರ ಮನೆಗಾರ ಅಲ್ಲೇ ಬರ್ಲಿ ಅಂತಾರ. ಸೊ ಫೈನಲಿ ಇವಾಗ ಬಂದೆ ಬೈ ಹೈದ್ರಾಬಾದ್ಗೂ ರೀಚ್ ಆಗಿನೇ. ಜಸ್ಟು ನಮ್ಮ ಪ್ರಭಾಕರಣ್ಣವ್ರ ಬಿಲ್ಡಿಂಗ್ 2nd ಫ್ಲೋರ್ ಮೇಲೆ ಇರ್ತಾರೆ. ಸೊ ಬೈಕ್ ಇಲ್ಲಿ ಪಾರ್ಕ್ ಮಾಡಿದೆವು. ಸೊ ನೋಡ್ರಿ ಮುಂದೆ ಅವ್ರಿಗೆ ನಾನು ಇನ್ನೂ ಭೇಟಿ ಮಾಡಿಸ್ತೆ. ಹೈದ್ರಾಬಾದ್ದಾಗ ಇದ್ದೀನೋ 2nd ಫ್ಲೋರ್ ಬಿಟ್ಟು ಮನೆ ತೊಗೊಂಬಲ್ಲ ನೋಡ್ರಿ. ಏನದ ಏನೆಲ್ಲ ಸಮಜ ಬರುತ್ತೆ. ಎನ್ನಕ್ಕೆ 2nd ಫ್ಲೋರ್ ಮನೆ ಬೇಕು ಫಿಕ್ಸ್ ಸಾಕಾಗ್ಯದ. ಒಟ್ಟು ಬರಸ್ತಾನೆ ನೋಡ್ರಿ. ಈಗ ನೋಡ್ರಿ ನಮ್ದು ಹಿಕ್ಕಿ ಸಾಬ್ರೆ ಈಗ ಇವ್ರು ಹರ ನೋಡ್ರಿ ಮೇನ್ ಮನುಷ್ಯ. ಇವ್ರದೇ ಗಾಡಿ. ಜೈ ಶ್ರೀರಾಮ್ ಹರ ಹರ ಮಹಾದೇವ್. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಈ ಕರ್ ನೋಡ್ರಿ ಮೇನ್ ನಮಗೆ ಹೇಳಿಲ್ಲ ಬಂಗಾರ ಮಾಡೋ ಅಂತ ಬಂಗಾರ ಮನುಷ್ಯ ಭೇಟಿ ಮಾಡಿಸ್ತಂತ. ಯಾನ್ರ ಹೇಳೋಣ ನಮಸ್ಕಾರ ಅದ್ರಾನು ಯಾನ್ರ ಫ್ರೆಂಡ್ಸ್ಗಳಿಗೆ ಸಬ್ಸ್ಕ್ರೈಬ್ ಭೀ ಮಾಡ್ಕೋರ ಅಂತ ಹೇಳ್ಬೇಕು ಜರ. ಹಾಂ ಸೊ ನೋಡ್ರಿಕ ಬಂಗಾರ ಬೀಸಲತ್ತಾರ ನೋಡ್ರಿಕ. ಡೈಮಂಡ್ ಅವೇನ ಇಂಥ ಹೈದ್ರಾಬಾದ್ದಾಗ ಬೆಂಗಳೂರು ಹೊಂಟದ ಯಾಕೋ ಬಾಯಿಗೆ. ಹೈದ್ರಾಬಾದ್ದಾಗ ಇದ್ದ ಮೇಲೆ ಇಂಥ ಏನಾರ ಕಾರವಾರ ಮಾಡ್ತಿರ್ಬೇಕು. ಛೋಟ ಮೋಟ ಮಾಡ್ಬಾರ್ದು, ದೊಡ್ಡದೇ ಹಿಡಿಬೇಕತ್ತ ನಾವು. ಸೊ ಮತ್ತೆ ಸಿಗ್ತೇವೆ ಜರ ರೆಸ್ಟ್ ಮಾಡ್ತೇವೆ ಮತ್ತೆ ಸಿಗ್ತೇವೆ. ಆಯ್ತು ಆಮೇಲೆ ನೋಡ್ರಿ ನಮ್ಮ ಅನ್ನ ಸಾಬು ಮತ್ತು ನಮ್ಮ ಇಕ್ಕಿ ಕುಂತಿ ನಾವು ಬರೋ ಸನಕ್ ಇದ್ರ ಇಂಥದ ಮಾಡ್ಯಾರ ಏನಂತಾರ ಮಾಜಾ ಸ್ಲೈಸ್ ಕಂಪನಿದು ಮಾಜಾ ರೆಡಿ ಮಾಡ್ಯಾರ. ನೋಡ್ರಿ ಹೆಂಗೆ ಇರ್ತದೆ ನೋಡ್ರಿ. ನಮ್ಮ ಊರ್ ಕಡೆಯಿಂದ ಪರಗಳು ನಾವು ಊರ್ ಕಡೆಯಿಂದ ಹೊಂಟಿದ್ದೇವೆ ಅಂದ್ರೆ ಮನುಷ್ಯರ್ ಹೆಂಗೆ ಪ್ರೀತಿ ಬರ್ತದೋ ಹೆಂಗಿಲ್ಲ ನಮ್ಮ ಪೋರಿಗಳ ಮೇಲೆ ಪ್ರೀತಿ ಇಡಲು ಖರೆ ಊರಾಗಿನ ಮನುಷ್ಯರ ಮೇಲೆ ಪ್ರೀತಿ ಇಡ್ತಾವ. ಕರೆಕ್ಟ್ ಅದ ಅನ್ನ ಸಾಬ್? ಇಲ್ಲ ಅನ್ನಿಸೋ ಮಾತಾಡಲು ಯಾಕಂದ್ರೆ ಮಿಸ್ಟೇಕ್ ಐತಲ್ಲ. ಸರ್ ಪೂರ ಬಿಡೋಸಿತ್ತು ಓಟೆ ಮಾಡ್ಲತ್ತಾರ. ಇವಂದೇ ತಗೋರಿಕ ಒಳಗ ಪೈಲಿ ತಗೋರಿ. ನಮ್ಮ ಅನ್ನ ಸಾಬು ಬಂಗಾರದನೇ ಮಾಡ್ತಾರಲ್ಲ.
ಇದು ಏಟದ ಖುನ ಇದು ಬಂಗಾರು, ಇದು ರಿಯಲಿ ಬಂಗಾರ ಅದ. ನಂಗಾರ ಖುನ ಇಲ್ಲ, ನಾ ನೋಡಿ ಫಸ್ಟ್ ಟೈಮ್ ಇಟ್ಟು ಬಂಗಾರ ಕೈದಾಗ ಹಿಡಿದೆ ನೋಡ್ರಿ. ನಾ ಕೈದಾಗ ಉಂಗುರ್ ಸುದ್ದಿ ಹಾಕೊಂಡಿಲ್ಲ. ಸೊ ಇಷ್ಟೇ ಬಂಗಾರು. ಎಷ್ಟದಣ್ಣ? 4 ತೊಲಿ. 4 ತೊಲಿ 4 ತೊಲಿದ ನೋಡ್ರಿ. ಇಷ್ಟೇ ಬಂಗಾರ 4 ತೊಲಿದ. ಬಟ್ 4 लाख ರೂಪಾಯಿದ ಏನದ ಇದು ಕೈದಾಗ ನೋಡ್ರಿ. ಹಿಂಗೆ ಕೈದಾಗ ಹಾಕೊಂಡು ಮೆರಿಬೇಕು ಹತ್ತದು. ಮತ್ತು 4 ತೊಲಿ ಅಣ್ಣ, 4 ತೊಲಿ ಉಂಗುರ್ ಮಾಡ್ರಿ ಎಷ್ಟಾಯ್ತು? 5 लाख ಆಯ್ತಾ? 5 लाख. ಇದು ಕೈದಾಗ ಹಾಕೊಂಡ್ರಿ ಎಷ್ಟಾಯ್ತು ಒಮ್ಮೆ ಉಂಗುರ್ ಮಾಡ್ರು? ಹಂಗ ಹಂಗ ಡಿಫ್ರೆನ್ಸ್. ಎಲ್ಲ ನಾಷ್ಟ ಇಷ್ಟ ಮಾಡಿ ಸೊ ಈಗ ನಾವು ನಂದೇನು ಕೆಲ್ಸಕ್ಕೆ ಬಂದೇವಲ್ಲ, ಆ ಕೆಲಸಕ್ಕೆ ನಡೆದ ಯಾಕೆ ಬಂದೆ ಹೈದ್ರಾಬಾದ್ ನಿಮ್ಗೆ ಎಲ್ಲರಿಗೂ ಕುತೂಹಲ ಅದಲ್ಲ. ಸೊ ಟೆನ್ಷನ್ ತೊಗೊಂಬೋದಿಲ್ಲ. ಸೊ ಆ ಕೆಲಸಕ್ಕೆ ಫ್ರೀ ಮಾಡ್ಲಿಕ್ಕೆ ಇವತ್ತು ನಡೆದೇವು. ವಿಕ್ಕಿ ಸೋಲೋದ್ರು ಇಳೀರಿ, ನಾ ಗಾಡಿ ತಗೋತೆ, ಸುಮ್ಮನೆ ನೀವು ಪರಿಶೀಲನೆ ಮಾಡಬೇಡ್ರಿ. ಇಳೀರಿ ಜರ, ಇಳೀರಿ ನೀವು ಗೇರ್ಗೆ ಮಾರಿಂತಾವೆ ನಿಂದರು. ಸೊ ನಡೆದೇವು. ಸೊ ನೀವು ಮುಂದೆ ಹೋಗಿ ಮತ್ತು ನಾ ಏನು ಕೆಲಸ ಬಂದಿದೆ ಅದು ಹೇಳ್ತೇನೆ. ಜಸ್ಟ್ ವೇಟ್ ಆ್ಯಂಡ್ ವಾಚ್. ಹೋಗಿಂದ ಏನದ ಕೆಲಸ ಏನಂತಂದ್ರೆ, ಸೊ ಅದು ಆಗಿಲ್ಲ, ಸ್ವಲ್ಪ ಇನ್ನೊಂದು ಬೇರೆ ಕಡೆ ನೋಡಬೇಕು. ನಮ್ಮ ದುಕಾನ್ದೆಲ್ಲ ಸಾಮಾನು ತರ ಬಂದಿರಿ, ಹೇಳೋಕ್ಕಾಗಲ್ಲ ಏನೇನು ಸಾಮಾನು ತಗೊಂಬ ಅಂತೇಳಿ ಹಂಗದ. ಸೊ ನಮ್ದು ಬಂದಿನ ಕೆಲಸ ಗಾಡಿ ಏನದಲ್ಲ, ಸೊ ಇಲ್ಲಿ ಬಿಟ್ಟೆವು. ನಮ್ಮ ಇಕ್ಕಿ ಮನೆ ಅದ, ಅವ್ನ ಮನೆ ಮುಂದೆ ಗಾಡಿ ಬಿಟ್ಟೆವು. ಇದು ಬಂದ್ಯಾಕೆ ಬೀಳಲ್ಲ, ಏನು ಚಾಲು ಹಾಕಿರಲ್ಲ, ಏನಾಗಿಲ್ಲ. ಒಂದು ಗಾಡಿ ಅವನಿಗೆ ಬಿಟ್ಟೆವು. ಅವಂದು ಅದೇ ಆಟೋ, ಅವಂದು ಅಂಬಾರಿ ತೊಗೊಂಡು ನಡೆದೇವು. ಬರಟ್ರಿ ಒಂದು ಇವ್ರದ್ದು ಅಂಬಾರಿ ಅದ ನೋಡ್ರಿ, ಅಭಿಷೇಕ್ ಒಂದು ಆಟೋದ ಇಲ್ಲಿ ನಡೆಸ್ತಾನ. ಕಾಂಟ್ಯಾಕ್ಟ್ ಮಾಡ್ರಿ ಅಣ್ಣ. ನಿಮ್ಗೆ ಹೈದ್ರಾಬಾದಾಗ ಎಲ್ಲರ ಏನು ಭೀ ನಮ್ಮ ಊರ ಕಡೆ ಯಾರು ಭೀ ಹೊಂಟ್ರಿಲ್ಲ, ನೀವು ಕಾಲ್ ಮಾಡಿ ಸಾಕು, ನಿಮ್ಗೆ ಪಿಕಪ್ ಆ್ಯಂಡ್ ಡ್ರಾಪ್ ಎಲ್ಲ ಮಾಡಿಸ್ತಾನೆ, ಹೈದ್ರಾಬಾದ್ ತಿರುಗಿಸ್ತಾನೆ, ಎಲ್ಲ ಮಾಡ್ತಾನೆ. ಅವ್ನು ಹೇಳಿದ ತಕ್ಕಾರ ಮಂದಿಗೆ 2000 ಕೊಡಪ್ಪಲ್ಲ, ನೀವು ಒಂದು 500 ಕಮ್ಮಿ ಕೊಟ್ಟು ಸಾಕು. ರೈಟ್, ಚಲೋ ಹೋಗಾರಿ. ನಮ್ಮ ಇಕ್ಕಿ ಆಟೋ ತೆಗ್ದಾನ. ಸೊ ಗಾಡಿ ಅವ್ರ ಜಿಮ್ಮೆದಾರಿ ಇತ್ತು, ಅವ್ರಿಗೆ ಕೊಟ್ಟೆ ಇದ್ದೇವು. ಸೊ ಏನೋ ಬಗ್ಗೆ ಯಾರು ಭೀ ಗಾಡಿ ತರಬೇಡ ಅನಿಸ್ತು ನೋಡ್ರಿ. ಹಂಗೆ ನಮ್ಮ ಸ್ಪ್ಲೆಂಡರ್ ನಮ್ದು ಅಂಬಾರಿನೇ ಭಾರಿ ಅದ. ಸೊ ನಡೆಸ್ಲತ್ತ ನೋಡ್ರಿ ಹೆಂಗದ. ಆಟೋ ನಡೆಸಂದ್ರೆ ಆಟೋ ವಾಲ ಅಂದ್ರೆ ರಿಕ್ಷಾ, ನಮ್ಮ ಸಾರಥಿ. ನಮ್ಮ ಕರ್ನಾಟಕದವರು ಆಟೋಕ್ಕೆ ಭಾಳ ಸಾರಥಿ ಅಂತ ಹೆಸರಿಟ್ರೆ. ಸೊ ಈಗ ನಡೆದೇವು ಯಾರೀಗ ಅಂದ್ರೆ ನನ್ನ ಅಣ್ಣ ಸಾದವ್ರ ಮನೆಗೆ. ಏನಂದ್ರೆ ಸೊ ಅಲ್ಲಿ ಹೋಗಿ ಫ್ರೆಶಪ್ ಆಗಿ ಸಾಯಂಕಾಲ ಒಂದು ಫಂಕ್ಷನ್ ಅದ, ಅದು ಅಟೆಂಡ್ ಮಾಡ್ಕೊಂಬರಿ. ಸೊ ನಮ್ಮ ಕೆಲಸ ಏನದ ನೋಡ್ರಿ, ಇನ್ನೂ ಒಂದು 2-3 ಸಲ ನೋಡಿದ್ದೀವಿ ಐಟಮು. ಸೊ ಮುಂದಿನ ಅಪ್ಡೇಟು ಕೊಡ್ತಾ ಇರ್ತೇವೆ. ಸೊ ನಮಸ್ಕಾರ ಮತ್ತೆ ಬಂದ. ಯಾಕಂತಂದ್ರೆ ಸೊ ನಮ್ದು ಏನದ ಫ್ರಿಜ್ಜು ತೊಗೊಂಡಿತ್ತು. ಆ್ಯಕ್ಚುಲಿ ಹೇಳಕ್ಕಂದ್ರೆ ನಮಗೆ ಹೇಳಿಲ್ಲ ಮುಂದೆ ಹಿಡಿದು. ಸೊ ಒಂದು ಫ್ರಿಜ್ ತೊಗೊಂಬಿತ್ತು, ಆ ಫ್ರಿಜ್ ಏನಾರ ತೊಗೊಂಡಿದೆ. ಸೊ ಈಗ ರಾತ್ರಿ 9 ಇಲ್ಲ 9:30 ಅದಕ್ಕೆ ಪಿಕಪ್ ಮಾಡ್ಕೋಬೇಕು. ಗಾಡಿದು ಇನ್ನೂ ಬಂದಿಲ್ಲ. ಆ ಗಾಡಿದು ಬಂದರು ಇವಾಗ ಫ್ರಿಜ್ ಎಲ್ಲ ಲೋಡ್ ಮಾಡ್ಕೊಂಡು ಮತ್ತು ನಮ್ಮ ಊರ ಕಡೆ ಹೋಗ್ಬೇಕು. ಈಗ ಸದ್ಯಕ್ಕೆ ನಾ ಅಂತಂದ್ರೆ ನಮ್ಮ ಊರದವರು ಅಜಯ್ ಪಾಟೀಲ್ ಅಂಬರು, ಅವ್ರದ್ದು ಎಂಗೇಜ್ಮೆಂಟ್ ಅದ ರೀ ಇವಾಗ. ಅವ್ರು ಹೈದ್ರಾಬಾದಾಗ ಇಟ್ಕೊಂಡ್ರಿ, ದೊಡ್ಡ ಮನುಷ್ಯರು ರೀ, ಹೈದ್ರಾಬಾದಾಗ ಇಟ್ಕೊತಾರೆ, ಏನು ಮಾಡಿರಿ ಹೇಳಿ. ಸೊ ಅವರು ಹೊಂಟಿನ ಕಡೆಯಿಂದ ನಮ್ಮ ಊರಿನ ಬಸ್ನೂ ಕಟ್ಟ್ಯಾರ. ಸೊ ಆ ಬಸ್ ಬರ್ಲತ್ತವ್ರಿ, ಲೊಕೇಶನ್ ಕನ್ಫ್ಯೂಸ್ ಆಗ್ಲತ್ತ, ನೀವು ವೇಟ್ ಮಾಡಿರಿ, ನಮಗೆ ಕರ್ಕೊಂಡು ಹೋಗ್ರಿ ಅಂದಾರ. ಸೊ ಅವ್ರ ಕಡೆ ವೇಟ್ ಮಾಡಿದೆವು. ನಾನು ನಮ್ಮ ಪರ್ಬಕಣ ನಿಂತಿದ್ದೆವು. ಸೊ ಈ ಬಸ್ ಅನ್ನೋದ ಇಲ್ಲಿಂದ ಬರ್ತದ. ಸೊ ಅವ್ರಿಗೆ ಕರ್ಕೊಂಡು ಸೊ ನಾವು ಹೋಗಬೇಕು. ಸೊ ಮತ್ತು ಸೊ ಬಸ್ಸಿಗೆ ಕರ್ಕೊಂಡು ಹೊಂಟಿದೆ ನೋಡ್ರಿ ಎಲ್ಲರೂ. ಫಸ್ಟ್ ನಮ್ಮ ಗುರುಗಳು ಕುಂತಾರ. ಸೊ ಇಷ್ಟೆಲ್ಲ ಪೂರ ನಮ್ಮದು ಊರು ಗ್ಯಾಂಗ್ ಅದ. ಅಜಯ್ ಪಟೇಲ್ದು ಸಾಕರ್ ಪುಡಿ ನಡೆದೇವು ಎಲ್ಲರೂ. ಸೊ ಮುಂಜಾನೆ ಹಿಡಿದು ಉಂಡ್ರೆ ಇಲ್ಲ ಎಲ್ಲಾರು ಉಂಡ್ರೆ ಇಲ್ಲ ಉಂಡು ಬಂದಿರಿ. ಸೊ ಈಗ ಹಸು ಅದ್ರ ಭೀ ತಳ್ಕೋರಿ, ಏನೋ ತೊಡೆ ಹೋಯ್ತಿಗೆ ಜಾಮೂನವ. ಹಾಂ ಆಯ್ತಾಯ್ತು, ವಿಡಿಯೋ ಚಾಲು ಅದ ರೀ. ಇಲ್ಲ ಎಲ್ಲರೂ ಬರ್ತಾವ ಪೂರ. ಈಗ ನಮ್ಮ ಸ್ವಾಮಿ ಅಲ್ಲಿ ಕುಂತಾರ ಹೋಗೋರು, ನಾಗೇಶ್ ಸ್ವಾಮಿ. ಕೈ ಮಾಡಿ ಸ್ವಾಮಿ, ನಿಮ್ಮದೇ ಬೇಕಾಗ್ತದ ಮೇನ್ ಮೂರತ್ತು. ಮುಂಜಾನೆ ಬಂದಿದ್ದೀರಿ ನಾವು 7ಕ್ಕೂ, ರಾತ್ರಿ 7 ಆಗ್ಯದ. ಸೊ ಈಗ ಎಲ್ಲ ನಮ್ಮ ಸಾಮಾನೆಲ್ಲ ಖರೀದಿ ಆಗ್ಯದ. ಸೊ ಹಂಗೆ ಫಂಕ್ಷನ್ ಹೋದಲ್ಲ ರೀ, ನಮ್ಮ ಅಜಯ್ ಪಟೇಲ್ ಅವ್ರದ್ದು ಎಂಗೇಜ್ಮೆಂಟ್ ಅಂತ ಹೇಳಿದಾರೆ. ಸೊ ಅದಕ್ಕೆ ಸೊ ಬಂದು ರೀಚ್ ಆಗಿದೆ ನಮ್ದು ಅಭಿಷೇಕ್, ನಮ್ಮ ಸಂಗಠರ, ನಮ್ಮ ತಮ್ಮ. ಸೊ ಇದೇ ಫಂಕ್ಷನ್ ಅಲ್ಲದ ನೋಡ್ರಿ ಮ್ಯಾಲು. ಸೊ ಸೆಕೆಂಡ್ ಹರಿಹಾಲ್ ಶ್ರೀ ಸಂಧಾನ ಫಂಕ್ಷನ್ ಅಲ್ಲ ಅಂತ. ಸೊ ನೋಡ್ರಿ ಹೋಗಾರ ಫಸ ಚಲೋ ಉಳ್ಳಾಕಿರ್ತದೆ, ತಿಂಬೋದು, ಮಜಾ ಮಾಡೋದು. ಎಂಗೇಜ್ಮೆಂಟ್ ಆಗಲೇಕ ಹೋಗಲೇಕ ಹಂಗಿದ್ರಿ, ಫಸ್ಟ್ ಮಜಾಕ್ ಮಾಡತ್ತೆ ಆಗ್ಬೇಕತ್ತದು. ಸೊ ಉಳ್ಳಾಗ ಭೀ ಮಾಡಿ ಭಾಜದ ಅದಕ್ಕೆ ಎಲ್ಲ ನೋಡ್ರಿ. ಲಕ್ಷನ್ ಪಟೇಲ್ ಅಡ್ವಾನ್ಸು ಊಟ ರೆಡಿ ಆಗ್ಯದ. ಸೊ ಪ್ಲೇಟ್ದಾಗ ಇನ್ನೂ ಜಾಗ ಎಲ್ಲ ಹೊಂಟದು ಅಂದ್ರೂ ಭೀ ನೋಡ್ರಿ ಎಲ್ಲ ಸ್ಪೆಷಲ್ ಆಗದ. ಇನ್ನೂ ಒಂದು 5-6 ಐಟಮ್ ಅವ, ಕರೆ ಪ್ಲೇಟ್ ತುಂಬಲತ್ತದಿಲ್ಲ ಹೆಚ್ಚಿಗವ. ಛೋಟಾತಿ ಬುಕ್ ಮಾಡಿದ್ದ ಲಗೇಜ್ ಮುರ್ಕಿದ್ದಾಗ ಆ ಛೋಟೆ ಹತ್ತಿದಾಗ ಹಾಕ್ಬೇಕತ್ತದು. ಹಾಂ ಹೋಲಿ. ಸೊ ಫಂಕ್ಷನ್ ಎಲ್ಲ ಮುಗೀತು. ಸೊ ನಾನು ಮತ್ತು ಅಣ್ಣ ಸಾಬು ಅವ್ರ ಗಾಡಿ ಮೇಲೆ ಬಿಡ್ಲತ್ತಾರ. ಸೊ ನಾ ಮತ್ತೆ ಹೋಗಿ ಸೊ ಆಟೋದವ್ರು ಬರ್ತಂದ್ರೆ ಅವ್ರು ಸರಿ ಆಟೋದಾಗ ಗಾಡಿ ಹಾಕ್ಕೊಂಡು ಸೀರೀಸ್ ಹಾಕ್ಕೊಂಡು ಮತ್ತು ನಾಡಿಂದ ಊರಿಗೆ ಹೋಗಬೇಕು. ಸೊ ಊರಿಗೆ ಹೋಗೋಷ್ಟೇ ಎಷ್ಟು ಟೈಮ್ ಆಯ್ತದು ಮುಂದಿನ ಅಪ್ಡೇಟು ಮುಂದೆ ಕೊಡ್ತಾ ಇರ್ತೇವೆ. ರೈಟ್.
ಸೊ ಮುಂಜಾನೆ ಹಿಡಿದು ಬಂದಿದ್ದೆವು ದನ ತಿಳಿನಾಗ ಚಳಿಯಾಗ ಬಂದೆವು ಮಳೆಯಾಗ ಬಂದೆವು ಮಳೆ ಇಲ್ಲ ಚಳಿಯಾಗ ಬಂದೆವು ಮಾರ್ಕೆಟ್ದಾಗ ತಿರುಗಿದೆವು ಟೆರೀಸ್ ತೊಗೊಂಡೆವು ಫಂಕ್ಷನ್ ಮಾಡಿದೆವು ಸೊ ನಮ್ದು ಅನ್ನ ಸಾಬ್ ಪರ್ಬಕರಣ ನಮ್ದು ಇಕ್ಕಿ ನಮ್ಮ ಜೊತೆ ಮುಂಜಾನೆ ಹಿಡಿದು ಚಂದಿದ್ದಕ್ಕ ಇದ್ದೂರು ಇವತ್ತು ಇರ್ಬೇಕಂತ ಎರಡು ದಿನ ಮನಸ್ಸಿರ್ತು ಹೈದ್ರಾಬಾದ್ ಒಂದಿನ ಕೆಲಸ ಅದ ಏನು ಮಾಡ್ರಿ ಬಿಸ್ನೆಸ್ ಬಿಟ್ಟು ಇರ್ಲಕ್ಕಾಗಲ್ಲ ನಮ್ಮ ಪರ್ಬಕರಣ ಅದ ಕುಂತಲ್ ದಿನ 4000 ಮನುಷ್ಯರ ಏನು ಟೆನ್ಷನ್ ಇಲ್ಲ ಈಗ ನೋಡಕೋ ಅಲ್ಲಿ ನೋಡ್ರಿ ಹೆಂಗೆ ಮಾಡತ್ತಾನ ಈಗ ಸೊ ಈಗ ಆಟೋದ ಬರಪ್ಲಿ ಹರ ಸೊ ಅವ್ರು ಬರಸ್ತನ ವೇಟ್ ಮಾಡೋದೇವು ಸೊ ಅವ್ರು ಭೀ ಭಾಲ್ಕಿ ಸೈಡಿನವ್ರು ಯಾರ ಸೊ ಅವ್ರಿಗೆ ಫೋನ್ ಮಾಡಿದೆವು ಅವ್ರು ಬರ್ತಾನಾರ ಸೊ ಅವ್ರಿಗೆ ಬಂದು ಶಾಪಿಗೆ ಹೋಗಿ ಅಡ್ರೆಸ್ ಮೇಲೆ ಹೋಗಿ ನಮ್ಮ ಸಾಮಾನು ಹಾಕ್ಕೊಂಡು ಮತ್ತು ನಾ ಊರ ಕಡೆ ಹೋಗಬೇಕು ನನಗೆ ಡ್ರಾಪ್ ಮಾಡಕ್ಕೆ ಬಂದಾರ ಬಿಡ್ಲಾಕ ಹೇರಿ ಬಟ್ಟಲು ಸೊ ಮತ್ತೆ ನಾನು ದುಕಾನ್ ಹೋಗೋಣ ಸಿಗುತ್ತೆ ಸೊ ಫೈನಲಿ ಇವತ್ತಿನ ನಮ್ದು ಹೈದ್ರಾಬಾದ್ ಬಂದಿನ ಕೆಲಸ ಏನಂತಂದ್ರೆ ಸೊ ಇದು ಇಷ್ಟು ದೊಡ್ಡದಲ್ಲ ಇದು ತೊಗೊಳಕ್ಕೆ ಇವತ್ತಿನ ಕೆಲ್ಸಕ್ಕೆ ಬಂದಿದ್ದೆವು ಸೊ ತೊಗೊಂಡಿದ್ದೆವು ಸೊ ಅಣ್ಣ ನಮ್ದು ದೇವಣಿನ ದೇವಣಗೋದವ್ರು ಅಣ್ಣ ಇವರು ನಮ್ಮ ಜಮೀನಣ್ಣ ಕಳ್ಸ್ಯಾರವ್ರಿಗೆ ಸೊ ಇವರು ಅವ್ರ ಫ್ರೆಂಡ್ ಬಂದಾರ ಇನ್ನೊಬ್ಬರು ಸೊ ಅವ್ರನ್ನ ಆಟೋ ತೊಗೊಂಬಂದಾರ ಸೊ ಅವ್ರ ಹಾಕ್ಕೊಂಡು ನಾವು ಇಲ್ಲಿಂದ ಈಗ ಊರ್ ಕಡೆ ಹೋಗಬೇಕು ಸೊ ಇನ್ನೂ ಪೇಮೆಂಟ್ ಮಾಡೋದದ ಪೇಮೆಂಟ್ ಮಾಡಿ ಮತ್ತೆ ಇಲ್ಲಿಂದು ಮುಂದಿನ ಅಪ್ಡೇಟ ಮುಂದೆ ಕೊಡ್ತಾ ಇರ್ತೆ ಯಾರ ಆಗ್ಯದ ಸೊ ಇವಾಗ ನೋಡ್ರಿ ನಮ್ಮದು ಫ್ರಿಜ್ ಅನ್ನದ ಫುಲ್ ಲೋಡ್ ಆಗ್ಯದ ಸೊ ಅಣ್ಣವರು ರೆಡಿ ಆಯ್ತು ಸೊ ಈಗಿನಿಂದು ಅಮೌಂಟು ಪೇ ಮಾಡಿದೆವು ಸೊ ಎಷ್ಟಕ್ಕೆ ತೊಗೊಂಡಿದೆ ಏನಿಲ್ಲ ನಾಳೆಗೆ ಹೇಳ್ತೇವೆ ಫುಲ್ಲು ಸೊ ರೆಡಿ ಆಗ್ಯದ ಸೊ ನಾವೇ ಹೊಂಟಿದ ಗಾಡಿ ಮೇಲೆ ನಡಿ ಹಾಂ ಸೊ ಯಾ ಅಣ್ಣ ರೋಡಪ್ಪರ್ ಅಂತ್ಯಾ ನಾ ಇಲ್ಲ ಅವ್ರು ಬರಲ್ಲ ಅವು ಗಾಡಿ ಮುಸ್ಲತ್ತಂಡ ಹೋದ್ರು ಯಾ ಚಲ ನಮ್ಮ ಕುಂತಿಲ್ಲ ಚಲ ಸೊ ಈಗ ಇಲ್ಲಿಂದ ಬಿಡ್ಲತ್ತಿದ್ದೆವು ಸೊ ಮತ್ತು ಮುಂದೆ ಎಲ್ಲರ ನಿಂತೇವು ಅಂದ್ರೆ ಅಲ್ಲೇನೇ ಅಪ್ಡೇಟ್ ಕೊಡ್ತೆ ಅವ್ರ ಅಣ್ಣವ್ರದ್ದು ಸೈಡ್ ವಾಲ್ ಮರಿದ ಸೊ ನೋಡಿರಿ ಫೈನಲಿ ನಮ್ದು ಪರ್ಬಕರಣ ಎಲ್ಲರೂ ನಡೆದರು ಸೊ ಬಾಯ್ ಹೇಳರಿ ಬಾಯ್ರ ಮಾಡ್ರಿ ಹಿಂಗೆ ಮಾಡಿರಿ ಮೇನ್ ಬಾಸ್ ಅಧ್ಯಕ್ಷರೇ ಥ್ಯಾಂಕ್ ಯು ತುಂಬ ಧನ್ಯವಾದಗಳು ನಿಮಗೆ ಥ್ಯಾಂಕ್ ಯು ಹೇಳೋದು ಭೀ ಗರಜಿಲ್ಲ ನಮ್ಮ ಪರ್ಬಕರಣ ಹೇಳಬೇಕಾಗ್ತದೆ ಬಾಯ್ ಸೊ ಈಗ ಇಲ್ಲಿಂದ ಬಿಡ್ಲಿದ್ದೆವು ಅಣ್ಣವರು ಸೊ ಎಲ್ಲರ ನಿಂತು ಮುಂಜಾನೆ ಉಳ್ಳಾಕ ಇಳಕ್ಕೆ ಎಲ್ಲರ ನಿಂತರು ಚಾಯ್ ಕುಡಿರ ನಿಂತಿದ್ದೆವು ಚಾಯ್ ಇಲ್ಲ ಈಗ ಮತ್ತು ಮುಂದೆ ಎಲ್ಲರ ನಿಂತೇವು ಅಂದರು ಎಲ್ಲ ಚಾಯ್ ಕೊಂಡು ಮತ್ತು ಅಪ್ಡೇಟ್ ಕೊಡ್ತೇವೆ ಇವಾಗ ನಿಂತೆ ನೋಡ್ರಿ ಜಸ್ಟ್ ಎಲ್ಲಿಂದ್ರೆ ಟೀ ಕುಡ್ಯಾಕ ಅಂತ ಹೇಳಿ ಒಂದು ಬ್ರೇಕು ಸೊ ನಡ್ರಿ ಟೀ ಕುಡಿಯರಿ ಸೊ ಇದು ಯಾವುದು ಅಂದ್ರೆ ಫೇಮಸ್ ಟೀ ಪಾಯಿಂಟ್ ಅದ ಸೊ ಜಾಸ್ತಿ ಜನ ಇಲ್ಲಿ ನಿಂದಿರ್ತಾರೆ ಅಂತ ನಂಗೆ ಫಸ್ಟ್ ಟೈಮ್ ನಾ ಇಂತ ಇಲ್ಲಿ ಇಲ್ಲದ್ರೆ ನಾ ಜಾಸ್ತಿ ಅಲ್ಲಿ ನಿಂದಿರ್ತಾ ಮಧುಬನು ಇಲ್ಲಾಂದ್ರೆ ಅಲ್ಲಿ ನಿಂದಿರ್ತಾ ಸೊ ಚಾಯ್ ಕುಡ್ಲೇತಾರ ಅಣ್ಣವರು ಚಳಿ ಭಾಳ ಉಕ್ಕ್ಯವ ಸೊ ಮನೆಗೆ ಪಾರ್ಸಲ್ ತೊಗೊಂಡಿದ್ದೆ ಬ್ರೆಡು ಮತ್ತು ಚಕೋಟಿ ಅಂದ್ರೆ ಕಟ್ಟೆಕೋಡಿ ಬೆಳೆ ಚಲೋ ಇಡ್ತಾವ ಅಂತ ತೊಗೊಂಡಿದ್ದೆ ಸೊ ಇಲ್ಲಿಂದ ಈಗ ನೆಕ್ಸ್ಟ್ ಎಲ್ಲಿಗೆ ಅಂತಂದ್ರೆ ನೋಡ್ಬೇಕು ಇಂದ್ರದ್ರ ಮನ್ಸಿಲ್ಲ ಮತ್ತೆ ಬಿ ಅಲ್ಲಿ ನಿಂತೇವೆ ಅಲ್ಲಿ ಒಂದು ಅಪ್ಡೇಟ್ ಕೊಡ್ತೇವೆ ಟೈಮ್ ಆಗಿದೆ ಎಕ್ಸಾಕ್ಟ್ ಈಗ 4 ನಾವು ರಾತ್ರಿ ಬಿಟ್ಟಿದ್ದೆವು 12ಕ್ಕೂ ಹೈದ್ರಾಬಾದಿಂದು ಸೊ ಟೈಮ್ 4 ಆಗ್ಯದ ಸೊ ಬೀದರ್ದಾಗ ಒಂದು ಪ್ರಾಬ್ಲಮ್ ಏನಂದ್ರೆ ಸೊ ಮುಂಜಾನೆ 24 hours ಅಂತ ಟೈಮ್ ಇಟ್ಟಾರ ಅವ್ರು ಪೆಟ್ರೋಲ್ ಬಂಕಿಂದು ಸೊ ಎಲ್ಲಿಂದ್ರೆ ಚಿಕ್ಕಪೇಟೆದಾಗ ಭಾರತ್ ಪೆಟ್ರೋಲಿಯಮು ಮತ್ತು ಇಲ್ಲಿ ಅಂಥವು ಎಲ್ಲಿ ಅಂತಂದ್ರೆ ನಮ್ದು ಜನವಾಡ ರೋಡಿಗೆ ಅಲ್ಲೊಂದು ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂದ ಶ್ರೀ ವೆಂಕಟೇಶ್ವರ ಪೆಟ್ರೋಲಿಯಂ ಅಂತೇಳಿ ಅವ್ರನ್ನೂ 24 hours ಅಂಥೇಳಿ ಸೊ ಕ್ಲೋಸ್ ಮಾಡಿಬಿಟ್ರ ಸೊ ಪೆಟ್ರೋಲ್ ಕೊಟ್ಟಿಲ್ಲ ಸೊ ಈಗ ಎಲ್ಲಿ ಬಂದೇವು ಅಂದ್ರೆ ಜನವಾಡದಾಗ ಸೊ 24 hours ಅಣ್ಣ ಇಟ್ಟಿರು ಆದ್ರೂ ಕ್ಲೋಸ್ ಅದ ತೆಗ್ ಕೊಡ್ತಾ ಅಂದಾರ ಸೊ ಗಾಡಿಯಾಗ ಡೀಸೆಲ್ ಆಗಿತ್ತು ಹಂಚ್ಕೋತಾ ಇಲ್ಲಿ ತನಕ ಬಂದಿದ್ದೆವು ಸೊ ಆಲ್ರೆಡಿ ಹಾಕ್ತಂದಾರ ಅಣ್ಣವರು ಎದ್ದು ಬರ್ತಾಂದಾರ ಸೊ ಬರಲಿ ಸೊ ಇವ್ರಿಗೆ ಒಂದು ಅಂಜಿಕೆ ಇತ್ತು ಖತಮ್ ಹೋತೆ ಮನ್ ಬಿಹುತಿ ಹೋತದ್ದು ಮಲ ಆಲೋ ಇಪ್ಪರಂತ ಸೊ ಈಗ ಡೀಸೆಲ್ ಹಾಕೊಂಬಾರ ಅಣ್ಣವ್ರು ಬರ್ತಾಂದಾರ ಸೊ ವೇಟ್ ಮಾಡಿರಿ ಎದ್ದು ಕೊಡ್ತಾರಿಲ್ಲ ನೋಡ್ರಿ ಮತ್ತು ಮನೆ ಹೋಗಿದ್ಮೇಲೆ ಇವತ್ತಿನ ಚಳಿ ಹಿಂಗಿತ್ತು ನೋಡ್ರಿ ಬಿಸ್ನೆಸ್ ಅಂದ್ರೆ ಹಿಂಗಿರ್ತದೋ ಯಾವ ಟೈಮಿಗೆ ಬರ್ಬೇಕಾಗ್ತದೆ ಯಾವ ಟೈಮಿಗೆ ಹೋಗ್ಬೇಕಾಗ್ತದೆ ಅಲ್ಲೇ ಅಣ್ಣ ಎದ್ದು ಬಂದಾರ ಎನ್ಯಾಕಾಲ ನೀವು ಡೀಸೆಲ್ ಕುಡ್ಲತ್ತೀರಿ ಇಲ್ದ್ರು ಯಾವ ಭೀ ಎಳೆಲೆ ಹೊಂಟ ಯಾರ್ದ್ರು ಗುಂಗಿನಾಗ ಫಸ್ಟ್ ಕ್ಲಾಸ್ ಮೊಕೊಂಡವ್ 90 ಹೊಡೆದವು ಮೊಕೊಂಡವ್ ಕಳತ್ತದು आता 3-4 जागी उठिलो आपण 2-3 जागी उठलच ರೆಡಿ नाही ಸೊ ನೋಡ್ರಿ ಏಟ್ ಮುಂಜಾನೆ ಪಾಪ ಯಾವ ದೇವ್ರಿಗೆ ಹೋಗ್ಯಾವೇನೋ ಇಂಥ ಚಳ ಗಿವ್ದಿ ಎಲ್ಲ ಹಚ್ಕೊಂಡು
ಫುಲ್ಲು ಚಳಿಗೆ ಯಾನ್ ಅಡಸಿದ್ದಪ್ಪ ಇವರಿಗೆ ಇಂಥ ಚಳಿ ಬರೋದ ಹೆಣ್ಮಕ್ಳು ಮತ್ತಿನ ಮಾರಿ ಹಚ್ಕೊಂಡು ಯಾಕೆ ಫಸ್ಟ್ ಕ್ಲಾಸ್ ಒಂದು ಕ್ರೂಸರ್ ಇಲ್ಲ ಒಂದು ಕಾರ್ ಕಟ್ಕೊಂಡು ಹೋಗ್ಬೇಕು ದೇವ್ರಿಗೆ ಯಾನದಿಂದ ಚಳಿ ಅಡಸಿ ಹಿಂಗವಂತ್ರಿ ಚಳಿ ಹಿಂಗವ ನಂಗೆ ಹೇಳಗರಜಲ್ಲ ನಂಗೆ ಮುಂಜಾನೆ ಹೆಂಗಿತ್ತು ನಂಗೆ ಕೊನೆಗೆ ಚಳಿ ಒಟ್ಟು ಭಯಂಕರ ಚಳಿ ನೋಡ್ರಿ ಪಾಪ ಎಲ್ಲ ಹಚ್ಕೊಂಡವ ಫುಲ್ಲು. ಸೊ ಫೈನಲಿ ಮುಂಜಾನೆ ಟೈಮು 5:30 ಆಗ್ಲತ್ತದ. ಸೊ 6 ಆಗ್ಲತ್ತದ ಈಗ. ಸೊ ರಾತ್ರಿ 12ಕ್ಕೆ ಬಿಟ್ರ. ಸೊ 6 ಗಂಟೆ ಹತ್ತನ್ಕೋರ್ ಸುಮ್ಮ ಅಲ್ಲಿ ಬ್ರೇಕ್ ಹಾಕೋತ ಬಂದಿದ್ದೆವು. ಬಂದು ನಮ್ಮ ದುಕಾನ್ ಬಲ್ಲಿ ಸೊ ಸಾಮಾನು ಒಳಗೆ ಇಳಿಸಿದೆವು. ನಂಗೆ ವೀಡಿಯೋ ಮಾಡ್ಕೊಳಕ್ಕೆ ನೆನಪಿಲ್ಲ. ಸೊ ಇಳಿಸಿದ್ದೆವು, ಒಳಗೆ ಇಟ್ಟಿದ್ದೆವು, ಕಿಲಿ ಹಾಕಿದೆವು. ಸೊ ಫಸ್ಟ್ ಕ್ಲಾಸ್ ಏನದ ಚಳಿ ಆಗ್ಲತ್ತವ ಅಂಥೇಳಿ ಬೆಂಕಿ ಹಚ್ಚಿ ಕಾಸ್ಕೊಳತ್ತವ ಎಲ್ಲರೂ. ಸೊ ಅವ್ರಿಗೂ ಹೋಯ್ತಾರ ಅಣ್ಣಾಗ. हाँ चलो अन्ना, थैंक यू सो मच. इनको फ़ोन करो, इनका नंबर डाल के रखता ಅಂದ್ರೆ ಇವ್ರ ನಂಬರ್ ಹಾಕಿಡುತ್ತೆ, ಫೋನ್ ಮಾಡಿರಿ ಕಾಂಟ್ಯಾಕ್ಟು. ಸೊ ಇವ್ರ ಅಣ್ಣ ನಮ್ದು ಇವ್ರ ಫೋನ್ ಹಿಡಿದಾರೆ, ಧನ್ಯವಾದ. ಮತ್ತು ಏನಿಲ್ಲ, ಮತ್ತು ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸರಿ. ಮತ್ತು ಎಲ್ಲರ ಹೊಸ ಬ್ಲಾಗ್ದಾಗ ಮತ್ತೊಂದು ಜಾಗದಾಗ ಸಿಗ್ತೀನಿ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ, ಶುಭ ಮುಂಜಾನೆ.